ಇವತ್ತು ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ 3 ಕಾನ್ಸನೆಂಟ್ ಬ್ಲೆಂಡಿಂಗ್. 3 ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂದ್ರೆ 3 ಕಾನ್ಸನೆಂಟ್ ಇರುವಂತಹ ಅಕ್ಷರಗಳು ಪದಗಳಲ್ಲಿ ಒಟ್ಟಿಗೆ ಬರುತ್ತೆ. ಓಕೆ, ಸೊ ಈಗ ನಾವು ಏನೇನು ಕಲ್ತ್ವಿ ಇಷ್ಟು ದಿನ? ಫಸ್ಟ್ ಒಂದು ಅಕ್ಷರ ಎ ಬಿ ಸಿ ಡಿ, ಇದನ್ನು ಉಚ್ಚಾರಣೆ ಮಾಡೋದು ಹೇಗೆ? ಎ ಬಿ ಸಿ ಡಿ ಅಲ್ದನೆ ಅ ಬ ಡ ಈ ತರ ಹೇಳ್ತಾ ಇದ್ವಿ. ಆಮೇಲೆ ಒಂದು ಅಕ್ಷರನ ಇನ್ನೊಂದು ಅಕ್ಷರ ಕೂಡಿಸಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಏನು ಬಿ ನ ಎ ಕೂಡಿಸಿದ್ವಿ, ಬ್ಯಾ ಸಿ ಎ ಕ್ಯಾ ಡಿ ಎ ಡ್ಯಾ ಬ್ಯಾ ಕ್ಯಾ ಡ್ಯಾ ಫ್ಯಾ ಗ್ಯಾ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಎ ಬಿ ಆಬ್ ಆಕ್ ಆಡ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಆಮೇಲೆ ಸಿ ಸಿ ವಿ ಯಾವುದು? ಬ್ಲ್ಯಾಕ್ ಬ್ಲಾ ಬ್ಲೇ ಬ್ಲೀ ಬ್ಲಾ ಬ್ಲ, ಬ್ಲ್ಯಾಕ್ ಬ್ಲೇ ಬ್ಲೀ ಬ್ಲಾ ಬ್ಲ, ಅಥವಾ ಕ್ರ್ಯಾಕ್ರೈ ಕ್ರೀ ಕ್ರಾಕ್ರ, ಇದು ಸಿ ಸಿ ವಿ. ಇದನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದ್ಮೇಲೆ ಸ್ಪೆಷಲ್ ಬ್ಲೆಂಡಿಂಗ್ ಅಂತ ನೋಡಿದ್ವಿ, ರೈಟ್? ಕಳೆದ ಕ್ಲಾಸಲ್ಲಿ ಸ್ಪೆಷಲ್ ಬ್ಲೆಂಡಿಂಗ್ ನೋಡಿದ್ವಿ. ಈಗ ಇದರಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು 3 ಕಾನ್ಸನೆಂಟ್ ಬ್ಲೆಂಡಿಂಗ್. ಇದು ಇಂಗ್ಲಿಷ್ ಅಲ್ಲಿ ಜಾಸ್ತಿ ಬರುತ್ತೆ, ಕನ್ನಡದಲ್ಲಿ ಇದು ಇದೆಯಾ ಅಂತ ಕೇಳಿದ್ರೆ ಅಲ್ಲೋ ಇಲ್ಲೋ ಬರುತ್ತೆ ಅಷ್ಟೇನೆ. ಬಟ್ ಇಂಗ್ಲಿಷ್ ಅಲ್ಲಿ ಇದು ತುಂಬಾ ವರ್ಡ್ಸ್ ಇದೆ. ಇದರಲ್ಲಿ ಕನ್ನಡದಲ್ಲಿ 2 ಒತ್ತಕ್ಷರಗಳು ಬರೋ ಪದಗಳು ಬಹಳ ಕಡಿಮೆ, ಇಂಗ್ಲಿಷ್ ಅಲ್ಲಿ ಬಹಳ ಇದಾವೆ. ಉದಾಹರಣೆಗೆ ಕನ್ನಡದಲ್ಲಿ 2 ಒತ್ತಕ್ಷರ ಅಂತ ಹೇಳಿದ್ರೆ ಈ ತರ ಹೇಳ್ಬೋದು ನಾವು. ಉದಾಹರಣೆಗೆ 2 ಒತ್ತಕ್ಷರ ಇರೋದು ನಿಮಗೆ ರಾಷ್ಟ್ರ, ರಾಷ್ಟ್ರ 2 ಒತ್ತಕ್ಷರ ಇದೆ ನೋಡಿ. ಟ ಒಂದು ಒತ್ತಕ್ಷರ, ರ ಒಂದು ಒತ್ತಕ್ಷರ. ಆಮೇಲೆ ಶಾಸ್ತ್ರ, ಅಲ್ವಾ? ರಾಷ್ಟ್ರ, ಶಾಸ್ತ್ರ. ಓಕೆ, ಸೊ ಇಲ್ಲೇನಿದೆ? 1 2 3 ಅಕ್ಷರಗಳಿದ್ದಾವೆ. 2 ಒತ್ತಕ್ಷರ, 1 ಸಂಪೂರ್ಣ ಅಕ್ಷರ, ಅಲ್ವಾ? ಸೊ ಇಂಗ್ಲಿಷ್ ಅಲ್ಲಿ ಇದು ಕಾಮನ್ ಆಗಿ ಬರುತ್ತೆ, ಕನ್ನಡದಲ್ಲಿ ನಿಮಗೆ ಬಹಳ ಬಹಳ ಕಡಿಮೆ. ಬೇರೆ ಪದಗಳಿಗೆ ಹೋಲಿಸ್ಕೊಂಡ್ರೆ ಬಹಳ ಕಡಿಮೆ ಇದೆ. ಓಕೆ, ಸೊ ಇದಕ್ಕೆ ನಾವು 3 ಕಾನ್ಸನೆಂಟ್ ಲೆಟರ್ಸ್ ಅಂತ ಹೇಳ್ತೀವಿ, ಅಥವಾ ವಿ ಕ್ಯಾನ್ ಸೇ ಕಾನ್ಸನೆಂಟ್ ಟ್ರೈಗ್ರಾಫ್ಸ್. ಟ್ರೈ ಅಂದ್ರೆ 3 ಗ್ರಾಫ್, 3 ಅಕ್ಷರಗಳು, ಕಾನ್ಸನೆಂಟ್ ಟ್ರೈಗ್ರಾಫ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇದೇನು ಪದಗಳು ಬರುತ್ತಾ? ಈ ತರದ್ದು ಪದಗಳು ಎಲ್ಲಿ ನೋಡೇ ಇಲ್ವಲ್ಲ ಅಂತ ನಿಮಗೆ ಏನಾದ್ರು ಅನ್ಸಿದ್ರೆ ವರ್ಡ್ಸ್ ನೋಡಿ. ಕಾಮನ್ ಆಗಿ ಇದರಲ್ಲಿ ಬರುವಂತಹ ವರ್ಡ್ಸ್, ಈ 3 ಅಕ್ಷರಗಳು ಒಟ್ಟಿಗೆ ಸೇರ್ಕೊಂಡು ಬರುವಂತಹ ವರ್ಡ್ಸ್ ನೋಡಿ. ಸ್ಕ್ರಾಪ್, ಸ್ಕ್ರಾಪ್, ಸ್ಕ್ರೈಬ್, ಸ್ಕ್ರೈಬ್. ಆಮೇಲೆ ನೋಡಿ ಎಸ್ ಪಿ ಎಲ್ ಒಟ್ಟಿಗೆ ಬರುತ್ತೆ. ಇದ್ರ ಮಧ್ಯದಲ್ಲಿ ನಿಮ್ಗೆ ಯಾವುದು ವಾವೆಲ್ ಇಲ್ಲ, ಎ ಇ ಐ ಓ ಯು ಯಾವುದೂ ಇಲ್ಲ. ಡೈರೆಕ್ಟ್ ನಿಮಗೆ ಎಸ್ ನ ಸಪರೇಟ್ ಆಗಿ ಹೇಳಬೇಕು, ಪಿ ನ ಸಪರೇಟ್ ಆಗಿ ಹೇಳಬೇಕಂದ್ರೆ ಕೂಡಿಸ್ಕೊಂಡು ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಹೇಳೋದಲ್ಲ, ಎಲ್ ನ ಸಪರೇಟ್ ಆಗಿ ಹೇಳ್ತೀವಿ. ಎಲ್ಲಾ ಅಕ್ಷರಗಳು ಸಪರೇಟ್ ಆಗಿ ಹೇಳ್ತೀವಿ. ಇಲ್ಲಿ ನೋಡಿ ಸ್ಪ್ಲಾಶ್, ಸ್ಪ್ಲಾಶ್, ಸ್ಪ್ಲೆಂಡ್, ಸ್ಪ್ಲೆಂಡ್. ಕೇಳಿಸಿದೆಯಾ? ನನ್ನ ವಾಯ್ಸ್ ಕೇಳಿಸಿದೆಯಾ ಎಲ್ರಿಗೂ? ಹಾ, ಓಕೆ. ಸೊ ನೋಡಿ, ಇಲ್ಲಿ 3 ಅಕ್ಷರಗಳು ಕಂಟಿನ್ಯೂಸ್ ಆಗಿ ನಾವು ಹೇಳ್ತೀವಿ. ಸ್ಪ್ಲ. ಸೊ ಇದೇನಾಯ್ತು? ಸ ಕ ರ. ಎಸ್ ಉಚ್ಚಾರಣೆ ಏನು? ಸಿ ಉಚ್ಚಾರಣೆ ಏನು? ಆರ್ ಉಚ್ಚಾರಣೆ ಏನು? ರ್. ಸೊ ಇದು 3 ಸೇರಿಸಿದಾಗ ಏನಾಗುತ್ತೆ? ಎಸ್ ಸಿ ಸ್ಕ ಆರ್ ಸ್ಕ ರ್, ಸ್ಕ್ರ. ವರ್ಡ್ ಯಾವುದು? ಸ್ಕ್ರಾಪ್. ಉದಾಹರಣೆಗೆ ಸ್ಕ್ರಾಪ್ ಕೇಳಿರ್ತೀರಾ, ಸ್ಕ್ರಾಪ್.
ಸ್ಕ್ರೈಬ್, ಸಬ್ಸ್ಕ್ರೈಬ್, ಸ್ಕ್ರೈಬ್. SPL ಒಟ್ಟಿಗೆ ಬರುವಂತ ಪದ ಯಾವುದು? ಸ್ಪ್ಲಾಶ್, ಸ್ಪ್ಲೆಂಡ್. ಈ ಬೈಕ್ ಹೆಸರು ಕೇಳಿದ್ದೀರಾ? ಹೀರೋ ಹೋಂಡಾ ಸ್ಪ್ಲೆಂಡರ್, ಸ್ಪ್ಲೆಂಡರ್. ಸೊ ಸ್ಪ್ಲೆಂಡ್, OR ಹಾಕಿದ್ರೆ ಸ್ಪ್ಲೆಂಡರ್. ಓಕೆ. STR ಬರುವಂತದ್ದು ಯಾವುದು ನೋಡಿ? ಸ್ಟ್ರಾಂಗ್, ಸ್ಟ್ರಿಪ್, ಸ್ಟ್ರಾಪ್, ಸ್ಟ್ರೋಕ್, ಸ್ಟ್ರೈಕ್, ಈ ತರ ಬರುತ್ತೆ. ಅಂದ್ರೆ S ಬರುತ್ತೆ, T ಬರುತ್ತೆ, R ಬರುತ್ತೆ, ಒಟ್ಟಿಗೆ ಬರುತ್ತೆ. ಮಧ್ಯದಲ್ಲಿ ಎಲ್ಲೂ ನಿಮಗೆ ಅಲ್ಲಿ ವಾವೆಲ್ ಇರೋದಿಲ್ಲ. ಓಕೆ. ಸೊ ಇದಾದ ಮೇಲೆ ವಾವೆಲ್ ಬರುತ್ತೆ ನೋಡಿ. STR ಆದ್ಮೇಲೆ O ಬಂದಿದೆ, ಅದಕ್ಕೆ ಏನಾಯ್ತು? ಸ್ಟ್ರಾ. ಸ್ಟ್ರಾ ಎಲ್ಲ ಅದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. A, E, I, O, ಅದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಅದೇ ಅಕ್ಷರನ ಅದೇ ತರ ಉಚ್ಚಾರಣೆ ಮಾಡಬೇಕು. ಆಮೇಲೆ ಈ ಕಾನ್ಸನೆಂಟ್ಸ್ ಯಾವ ತರ ಇದೆ ಅದನ್ನೇ ಉಚ್ಚಾರಣೆ ಮಾಡಬೇಕು. SPR ಅಂತ ನಾವು ಇಂಗ್ಲಿಷ್ ಅಲ್ಲಿ ಬಹಳ ವರ್ಡ್ಸ್ ಬರುತ್ತೆ. SPR ಉಚ್ಚಾರಣೆ ನೋಡಿ, ಅಲ್ಲ ವರ್ಡ್ ನೋಡಿ. ಸ್ಪ್ರೈಟ್, ಸ್ಪ್ರೈಟ್, ಸ್ಪ್ರೇ, ಸ್ಪ್ರೇ. ಅಲ್ಲಿ 4 ಅಕ್ಷರಗಳನ್ನು ಒಟ್ಟಿಗೆ ಹೇಳ್ತಾ ಇದ್ದೀವಿ. ಓಕೆ. ಸೊ ನಿಮಗೆ ಗೊತ್ತೋ ಇಲ್ವೋ, ಕನ್ನಡದಲ್ಲಿ ಈ ತರ ಇರ್ಲಿಕ್ಕೆ ಇಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಇದು ಬಹಳ ಪದಗಳಿದ್ದಾವೆ ಈ ತರ. ಸ್ಪ್ರೈಟ್, ಸ್ಪ್ರೇ. ಆಮೇಲೆ THR ಇದೆಯಲ್ಲ, THR ಬಂದು ನಾನು ಆಲ್ರೆಡಿ ಹೇಳಿದೆ. TH ಸೌಂಡ್ ಏನು? TH ಗೆ ನೀವು R ಸೇರಿಸಿದ್ರೆ ಏನಾಗುತ್ತೆ? ಥ್ರಾಶ್. ಇದ್ರ ವರ್ಡ್ಸ್ ಎಲ್ಲ ಕೊಡ್ತೀನಿ ನಿಮಗೆ, ಆಮೇಲೆ ಅದನ್ನ ಯಾವ ತರ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಥ್ರಾಶ್, ಥ್ರೆಶ್ ವರ್ಡ್. ನೆಕ್ಸ್ಟ್ SHR ನಿಮಗೆ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಇಲ್ಲ, ಕನ್ನಡದಲ್ಲಿ ಅದು ಉಪಯೋಗ ಆಗುತ್ತೆ. SHR ನೋಡಿ, SH ಗೆ ಶ್, R ಗೆ ರ್. ಸೊ ಶ್ರಿಂಕ್, ಶ್ರ್ಯಾಂಕ್, ಶ್ರಂಕ್, ಈ ತರ ಬರುತ್ತೆ ಅಷ್ಟೇ. ಜಾಸ್ತಿ ವರ್ಡ್ಸ್ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಇಲ್ಲ. ಓಕೆ. ಇನ್ನು ಇಲ್ಲಿ ನೋಡಿ ಮೇಲ್ಗಡೆ SCR, SPL, STR, SPR, THR ಇವೆರಡು ಬಹಳ ಕಡಿಮೆ ಇದೆ. ಇವಿಷ್ಟು ನಿಮಗೆ ಜಾಸ್ತಿ ಬರುತ್ತೆ. ಅದರಲ್ಲೂ 1, 2 ಇವೆರಡು ತುಂಬಾ ಜಾಸ್ತಿ ಬರುತ್ತೆ. SPL ಮತ್ತೆ STR ಜಾಸ್ತಿ ಬರುತ್ತೆ. ಇವೆರಡು THR, SHR ಕಡಿಮೆ ಬರುತ್ತೆ, ಜಾಸ್ತಿ ಇಲ್ಲ. ಹಾಗೆ ಇದು ಅಷ್ಟೇನೆ, ಇಲ್ಲಿ ಇದಾವೆ ನೋಡಿ. SPH, SCH, CHL, CHR ಮತ್ತೆ SQU. ಇಲ್ಲಿ ಕೆಳಗಡೆ ಇರುವಂತದ್ದು ನಿಮಗೆ ಜಾಸ್ತಿ ವರ್ಡ್ಸ್ ಇಲ್ಲ ಇಂಗ್ಲಿಷ್ ಅಲ್ಲಿ. ಓಕೆ, ತಲೆ ಕೆಡಿಸ್ಕೋಬೇಡಿ. ಕೆಳಗಡೆ ಇರುವಂತದ್ದು ಜಾಸ್ತಿ ವರ್ಡ್ಸ್ ಇಲ್ಲ, ಒಂದಷ್ಟು ವರ್ಡ್ಸ್ ಮಾತ್ರ ಇದೆ, ಅದು ಕಲ್ತು ಬಿಡ್ಬೋದು. ಇದರಲ್ಲೂ THR ಇದರಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ. ಈ ಉಳಿದ 4 ಕಾಂಬಿನೇಷನ್ ಮಾತ್ರ ಜಾಸ್ತಿ ವರ್ಡ್ಸ್ ಇರೋದು. ಇದನ್ನ ನೀವು ಕರೆಕ್ಟ್ ಆಗಿ ಕಲಿಬೇಕು. ಓಕೆ. SPH ಎಲ್ಲಿ ಬರುತ್ತೆ ನೋಡಿ? ಇದು ಸ್ಫಿಯರ್ ಅಥವಾ ಸ್ಫೆರಿಕಲ್, ಸ್ಫಿಯರ್ ಅಥವಾ ಸ್ಫೆರಿಕಲ್. SCH ನೀವು ಕಾಮನ್ ಆಗಿ ಕೇಳಿರ್ತೀರಾ. ಸ್ಕೂಲ್, ಸ್ಕೂಲ್, ಸ್ಕೆಡ್ಯೂಲ್, ಸ್ಕಾಲರ್, ಇಲ್ಲಿ ಈ ತರ ಬರುತ್ತೆ. CHL ಇದು ಕೆಮಿಕಲ್ ನೇಮ್ ಬರುತ್ತೆ ಅಷ್ಟೇ. CHL ಸೈನ್ಸ್ ಕೆಮಿಕಲ್ ನೇಮ್ಸ್ ಬರುತ್ತೆ. ಕ್ಲೋರಿನ್, ಕ್ಲೋರೈಡ್, ಕ್ಲೋರೋಫಾರ್ಮ್ ಈ ತರ ಬರುತ್ತೆ. CHR ಜಾಸ್ತಿ ಬರೋದಿಲ್ಲ. ಕ್ರೋಮ್, ಕ್ರೋಮಿಯಂ, ಕ್ರಾನಿಕಲ್ ಈ ತರ ಬರುತ್ತೆ. ಓಕೆ. ನೆಕ್ಸ್ಟ್ SQU ಜಾಸ್ತಿ ವರ್ಡ್ಸ್ ಬರೋದಿಲ್ಲ ನಿಮಗೆ. ಸ್ಕ್ವೇರ್, ಸ್ಕ್ವಿರಲ್, ಸ್ಕ್ವೀಸ್, ಸ್ಕ್ವೀಲ್ ಈ ತರ ಒಂದು 4-5 ಪದಗಳು ಬರ್ತವೆ ಅಷ್ಟೇ. ಓಕೆ. ಸೊ ಮೇಲ್ಗಡೆ ಇರೋದು ಮಾತ್ರ ಅಬ್ಸರ್ವ್ ಮಾಡ್ಕೊಂಡು ನೀವು ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲೂ ಈ THR, SHR ಜಾಸ್ತಿ ಬರೋದಿಲ್ಲ. THR ಬರುತ್ತೆ, SHR ಬರೋದಿಲ್ಲ. ಕೆಳಗಡೆ ಇರೋದು ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ, ರೈಟ್. ಈಗ ಅದನ್ನ ನಾವು ಹೇಗೆ ಉಚ್ಚಾರಣೆ ಮಾಡೋದು ಅಂತ ನೋಡಿ. ಈಗ ನಾನು ಕನ್ನಡದಲ್ಲಿ ಒತ್ತಕ್ಷರ ಒಂದು ಕೆಳಗೆ ಒಂದು ಬರಿತೀವಿ. ಇಂಗ್ಲಿಷ್ ಅಲ್ಲಿ ಒತ್ತಕ್ಷರ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಇಂಗ್ಲಿಷ್ ಅಲ್ಲಿ ಒತ್ತಕ್ಷರ ಅನ್ನೋದು ಇಲ್ಲ. ಒತ್ತಕ್ಷರ ಅಂತ ನಾವು ಏನ್ ಹೇಳ್ತೀವಿ, ಯಾವ್ದಕ್ಕೆ ಹೇಳ್ತೀವಿ? ಕನ್ನಡದಲ್ಲಿ ಸಜಾತಿಯ ಒತ್ತಕ್ಷರ ಮತ್ತೆ ವಿಜಾತಿಯ ಒತ್ತಕ್ಷರ ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತೋ ಇಲ್ವೋ? ಯಾರಿಗೆ ಗೊತ್ತಿದೆ? ಸಜಾತಿ, ವಿಜಾತಿ, ಸಜಾತಿಯ ಒತ್ತಕ್ಷರ ಮತ್ತೆ ವಿಜಾತಿಯ ಒತ್ತಕ್ಷರ ಅಂದ್ರೆ ಯಾರಿಗಾದ್ರೂ ಗೊತ್ತಾ ಕನ್ನಡದಲ್ಲಿ? ಸಜಾತಿ ಒತ್ತಕ್ಷರ ಅಂದ್ರೆ ಯಾವುದು? ಉದಾಹರಣೆಗೆ ಅಣ್ಣ, ಇದು ಸಜಾತಿನ ವಿಜಾತಿನ? ಸಜಾತಿ. ಓಕೆ, ಇದು ಸಜಾತಿ. ಓಕೆ. ಅಸ್ತ, ಇದು ವಿಜಾತಿ. ಯಾಕೆಂದ್ರೆ ಈ ಅಕ್ಷರದ ಒತ್ತಕ್ಷರ ಅಲ್ಲ ಇದು. ಇಲ್ಲಿ ಇದೇ ಅಕ್ಷರದ ಒತ್ತಕ್ಷರ ಇದಾಗಿರೋದ್ರಿಂದ ಇದು ಸಜಾತಿ, ಇದು ವಿಜಾತಿ.
ಆಮೇಲೆ ನಾವು ಇಲ್ಲಿ ಒತ್ತುತ್ತೀವಿ. ಈ ನಾನು ಒತ್ತುತ್ತೀವಿ. ಅಣ್ಣ, ಬೆಣ್ಣೆ, ಅಕ್ಕ, ಅಮ್ಮ ಒತ್ತುತ್ತೀವಿ. ಇಂಗ್ಲಿಷಲ್ಲಿ ಒತ್ತೋದಿದೆ, ಆದ್ರೆ ಅದಕ್ಕೆ ವಿಚಿತ್ರ ಏನು ಅಂತ ಹೇಳಿದ್ರೆ ಎಲ್ಲಿ ಒತ್ತುತ್ತಾರೆ ಅಲ್ಲಿ ಒತ್ತಕ್ಷರ ಇರೋದಿಲ್ಲ. ಎಲ್ಲಿ ಒತ್ತಕ್ಷರ ಅಂತ ನಾವು ಸಜಾತಿ ಒತ್ತಕ್ಷರ ಅಂತಿದೆ ಇಂಗ್ಲಿಷಲ್ಲಿ, ಅಲ್ಲಿ ಒತ್ತೋದೇ ಇಲ್ಲ. ಉದಾಹರಣೆಗೆ ನಾನು ಹೇಳ್ತೀನಿ ನಿಮಗೆ. BAT ಬ್ಯಾಟ್. ಹಾಗಾದ್ರೆ BATTING ಏನಾಗಬೇಕು? BAT ಬ್ಯಾಟ್ ಇದೇನಾಗಬೇಕು? ಬ್ಯಾಟಿಂಗ್. ಬಟ್ ಇಲ್ಲಿ ನಾವು ಈ ತರ ಬರೆದ್ರೆ ಕನ್ನಡದಲ್ಲಿ ಇದನ್ನ ಕನ್ನಡದಲ್ಲಿ ಉಚ್ಚಾರಣೆ ಬರೋಣ. ಬ್ಯಾಟ್. ಓಕೆ, ಸೀದಾ ಅರ್ಧ ಅಕ್ಷರ. ಇಲ್ಲಿ ಬರಿಬೇಕಾದ್ರೆ ನಾವು ಈ ತರ ಬರಿಬೇಕಾ? ಹಿಂಗೆ ತರ ಇದೆ, ಯಾಕೆಂದ್ರೆ ಡಬಲ್ ಟಿ ಇದೆ, ಹಾಗಾಗಿ ನಾವು ಒತ್ತಕ್ಷರ ಕೊಡ್ಬೇಕಾ? ಇಲ್ಲ. ಇದೇ ಇಂಗ್ಲಿಷ್ ಅಲ್ಲಿ ಎಲ್ಲಿ ಒತ್ತಬೇಕೋ ಅಲ್ಲಿ, ಐ ಮೀನ್ ಹಂಗಲ್ಲ, ಕನ್ನಡ ಹೋಲಿಸ್ಕೊಂಡ ಕನ್ನಡದಲ್ಲಿ ಒತ್ತಕ್ಷರ ಇದ್ರೆ ಸಜಾತಿ ಒತ್ತಕ್ಷರ ಇದ್ರೆ, ಈಗ ಅಣ್ಣ ಅಕ್ಕ ಇದ್ರೆ ನಾವು ಆ ಸ್ಪೆಸಿಫಿಕ್ ವರ್ಡ್ ಇದನ್ನ ಸಿಲಬಲ್ ಅಕ್ಷರವನ್ನ ಒತ್ತಿ ಹೇಳ್ತೀವಿ. ಅಕ್ಕ, ಅಣ್ಣ, ಅಣ್ಣ ಮತ್ತೆ ಅಕ್ಕನ ಒತ್ತಿ ಹೇಳ್ತೀವಿ. ಅದೇ ತರ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಒತ್ತಕ್ಷರ ಅಂತ ನಮಗೆ ಏನಾದ್ರು ಅನ್ಕೊಂಡ್ರೆ, ಎರಡು ಅಕ್ಷರ ಒಟ್ಟಿಗೆ ಬಂದ್ರೆ ಅದನ್ನ ಒತ್ತೋ ಅವಶ್ಯಕತೆ ಇಲ್ಲ, ಒತ್ತಲೇಬೇಕು ಅಂತ ಇಲ್ಲ, ಒತ್ತಬಾರದು ಅಂತೂ ಇಲ್ಲ. ಎಲ್ಲಿ ಒತ್ತಬೇಕು ಅಲ್ಲಿ ಮಾತ್ರ. ಓಕೆ, ಸೊ ಇಲ್ಲೇನಾಗುತ್ತೆ, ಬ್ಯಾಟಿಂಗ್ ಟರ್ನ್ ಒತ್ತೋದಿಲ್ಲ ನಾವು. ಇದು ಸಿಂಪಲ್ ಆಗಿ ಬ್ಯಾಟಿಂಗ್ ಒತ್ತಾರೆ, ಬಟ್ ಅದು ಒತ್ತೋದೇ ಗೊತ್ತಾಗೋದಿಲ್ಲ. ಓಕೆ, ಹಾಗಾಗಿ ಇಂಗ್ಲಿಷ್ ಅಲ್ಲಿ ನಮಗೆ ಒತ್ತಕ್ಷರ ಹೇಗ್ ಬರುತ್ತೆ? ಪಕ್ಕದಲ್ಲೇ ಬರುತ್ತೆ. ಕನ್ನಡದಲ್ಲಿ ಇಲ್ಲಿ ನ ಕೆಳಗಡೆ ನ ಹಾಕ್ತಾ ಇದೀವಿ, ಇಲ್ಲಿ ಸ ಕೆಳಗಡೆ ಇದು ಹಾಕ್ತಾ ಇದೀವಿ. ಒತ್ತಕ್ಷರದಲ್ಲಿ ಇನ್ನೊಂದು ಗೊಂದಲ ನಮಗೆ, ಕನ್ನಡದಲ್ಲೇ ಒಂದು ಗೊಂದಲ. ಅಸ್ತ ಅಂತಿದೆ. ಅಸ್ತ ಅಂದ್ರೆ ಕೊನೆಯಲ್ಲಿ ಬರೋ ಅಕ್ಷರ ಯಾವುದು, ಸೌಂಡ್ ಯಾವುದು? ಅಸ್ತ. ತಾ ಬರ್ಬೇಕು ತಾನೆ? ತಾ ಕಾಣಿಸುತ್ತಾ? ಇಲ್ಲ. ತಾ ಇಲ್ಲಿದೆ, ತಾ ಒತ್ತು ಇಲ್ಲಿದೆ, ಆದ್ರೆ ಇದರ ತಲೆಕಟ್ಟು ಹೇಳ್ತೀವಿ ನಾವು ಅಸ್ತ. ಈ ಸ ಅಂತ ಪದ, ಈ ಸ ಅನ್ನೋ ಅಕ್ಷರ ಇದೆ, ಆದ್ರೆ ಇದನ್ನ ಸಂಪೂರ್ಣವಾಗಿ ಹೇಳಲ್ಲ. ಏನಂತ ಹೇಳ್ತೀವಿ? ಸ್ ಅಂತ ಹೇಳ್ತೀವಿ. ಇದು ಅರ್ಧ ಇದೆ, ಇದನ್ನ ಸಂಪೂರ್ಣವಾಗಿ ಹೇಳ್ತೀವಿ. ಏನಂತ? ತ ಅಂತ. ಅಸ್ತ. ಅಣ್ಣ ಬಿಡಿ, ಅಣ್ಣ ಬೇಡ, ಅಸ್ತ. ವಿಜಾತಿಯಲ್ಲಿ ಇದರ ಅಸ್ತ ಅಕ್ಷರಗಳು ಕನ್ಫ್ಯೂಸ್ ಆಗ್ತವೆ. ಈಗ ಹೊಸದಾಗಿ ಕಲಿಯವರಿಗೆ ಸ ಹೇಳ್ಬೇಕಾ ತ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅಕ್ಷರಗಳು ಕಂಬೈನ್ ಆಗಿರುತ್ತೆ, ಅದು ಕೂಡಿಸ್ಕೊಂಡು ಹೇಳ್ಬೇಕಾಗುತ್ತೆ ಅಲ್ವಾ? ಅಸ್ತ. ಅಕ್ಷರ. ಅಕ್ಷರದಲ್ಲಿ ನೋಡಿ, ಅಕ್ಷರ. ನಾವು ಶರ ಅಂತ ಹೇಳ್ತೀವಿ. ಶ ಪದ ಇದೆಯಲ್ಲಿ ಇಲ್ಲ ಅಲ್ಲ, ಸಾರಿ, ಶ ಅಕ್ಷರ ಇದೆಯಾ? ಇಲ್ಲ. ಶ ಒತ್ತಕ್ಷರ ಇದೆ. ಓಕೆ, ಹಾಗೆ ಕನ್ನಡದಲ್ಲಿ ಒತ್ತಕ್ಷರಗಳು ವಿಭಿನ್ನವಾಗಿದ್ದಾವೆ. ಇಂಗ್ಲಿಷಲ್ಲೂ ಅದೇ ತರ ವಿಭಿನ್ನವಾಗಿರುತ್ತೆ, ಅದು ನಾವು ತಿಳ್ಕೋಬೇಕು. ಓಕೆ, ಒತ್ತಕ್ಷರ ಅಂತ ನಾವೇನು ಇದುವರೆಗೆ ಕಲ್ತ್ವಿ? CCB ಅಂತ ಕಲ್ತ್ವಿ, ಕಾನ್ಸನೆಂಟ್ ಬ್ಲೆಂಡಿಂಗ್.